ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ದ್ವಿತೀಯ PUCಯ ರಾಜ್ಯಶಾಸ್ತ್ರ ತರಗತಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ಹಿಂದಿನ ತರಗತಿಯಲ್ಲಿ ನಾವು ಎರಡನೇ ಚಾಪ್ಟರ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಪೊಲಿಟಿಕಲ್ ಸೈನ್ಸ್ ಒಳಗೆ ಚಾಪ್ಟರ್ ನೇಮ್ ಏನಿತ್ತು ಅಂತಂದ್ರೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತಕ್ಕಂಥ ಚಾಪ್ಟರ್ ಬಗ್ಗೆ ಡಿಸ್ಕಷನ್ಸ್ ಮಾಡಬೇಕಾದ್ರೆ ಅನೇಕ ಘಟನೆಗಳನ್ನ ಅಭ್ಯಾಸವನ್ನು ಮಾಡಿದ್ವಿ. ಚುನಾವಣೆ ಅಂದ್ರೆ ಚುನಾವಣೆ ಹೇಗೆ ನಡೆಯುತ್ತೆ, ಚುನಾವಣೆಯ ಬಗೆಗಳು ಯಾವಿದ್ದಾವೆ, ಚುನಾವಣೆಯ ವಿಧಗಳು ಯಾವಿದ್ದಾವೆ, ಚುನಾವಣೆಯಲ್ಲಿ ಎರಡು ವಿಧಗಳಿದ್ದಾವೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆ ಅದರ ಗುಣಲಕ್ಷಣಗಳಿರ್ತವೆ, ಪರೋಕ್ಷ ಚುನಾವಣೆ ಅಂದ್ರೆ ಅದರ ಗುಣಲಕ್ಷಣಗಳಿರ್ತವೆ. ಹೀಗೆ ಅನೇಕ ಮಾಹಿತಿಗಳನ್ನ ಹಿಂದಿನ ತರಗತಿಯಲ್ಲಿ ಡಿಸ್ಕಷನ್ಸ್ ಮಾಡಿದ್ವಿ. ಅದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದೆ. ಹಾಗೆಯೇ ಮುಂದುವರೆದ ಭಾಗದಲ್ಲಿ ಗಮನಿಸಬೇಕಾದ್ರೆ ಅಂದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡತಕ್ಕಂತಹ ಪಾಯಿಂಟ್ ಏನಂತಂದ್ರೆ ಭಾರತದಲ್ಲಿರ್ತಕ್ಕಂತಹ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಚುನಾವಣಾ ಆಯೋಗದ ಬಗ್ಗೆ ಅಭ್ಯಾಸ ಮಾಡಬೇಕು. ಎಲೆಕ್ಷನ್ ಕಮಿಷನ್. ಈ ಎಲೆಕ್ಷನ್ ಕಮಿಷನ್ ಬಗ್ಗೆ ನಾವು ಅಭ್ಯಾಸವನ್ನು ಮಾಡಬೇಕು. ಚುನಾವಣಾ ಆಯೋಗ ಅಂದ್ರೇನು, ಚುನಾವಣಾ ಆಯೋಗ ಯಾಕೆ ಸ್ಥಾಪನೆ ಮಾಡಿದ್ರು, ಚುನಾವಣಾ ಆಯೋಗ ಭಾರತದಲ್ಲಿ ಏನ್ ಕೆಲಸ ಮಾಡ್ತಾ ಇದೆ, ಯಾಕೆ ಚುನಾವಣಾ ಆಯೋಗ ಬೇಕಾಗಿತ್ತು ನಮಗೆ ಅಂದ್ರೆ ಇಡೀ ದೇಶಕ್ಕೆ ಯಾಕೆ ಚುನಾವಣಾ ಆಯೋಗ ಬೇಕಾಗಿತ್ತು. ಓಕೆ, ಭಾರತದ ಸಂವಿಧಾನ ರಿಲೀಸ್ ಆಯ್ತಲ್ಲ, ಬಿಡುಗಡೆ ಆಯ್ತಲ್ಲ, ಅವತ್ತಿನ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಚುನಾವಣಾ ಆಯೋಗ ಇರಬೇಕು ಅಂತ. ಯಾಕೆ ಅಂದ್ರೆ ಯಾವ ರಾಷ್ಟ್ರದ ಆಡಳಿತ ವ್ಯವಸ್ಥೆಯಲ್ಲಿ ಸ್ವತಂತ್ರವಾದ ಹಾಗೂ ನಿಷ್ಪಕ್ಷಪಾತವಾಗಿರುವಂತಹ ಚುನಾವಣೆಗಳು ನಡೀತವೋ ಅದು ಉತ್ತಮವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವಾಗಿರುತ್ತೆ. ಪ್ರಜಾಪ್ರಭುತ್ವವಾಗಿದ್ದು ಚುನಾವಣೆಗಳಲ್ಲೂ ಕೂಡ ಸ್ವತಂತ್ರವಾಗಿ ನಡೆಯದೆ, ನಿಷ್ಪಕ್ಷಪಾತವಾಗಿ ನಡೆಯದೆ, ಪಕ್ಷಪಾತದಿಂದ ನಡೆದರೆ ಅದು ನಿಜವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಯಶಸ್ಸು ಅಲ್ಲ. ಹೀಗಾಗಿನೇ ಇಡೀ ಸಮಾಜದಲ್ಲಿ, ರಾಜ್ಯದಲ್ಲಿ ನಡೀತಕ್ಕಂತಹ ಚುನಾವಣೆಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಜರುಗಬೇಕಾಗಿತ್ತು ಅಂದ್ರೆ, ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ನಡಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದು ಆಯೋಗ ರಚನೆ ಆಗಬೇಕು. ಆ ಆಯೋಗದ ರಚನೆಯ ಆಧಾರದ ಮೇಲೆ ಕಾಲಕ್ಕನುಗುಣವಾಗಿ ಅವು ನೀತಿ ನಿಯಮಗಳನ್ನು ರೂಪಿಸ್ತವೆ. ಆ ನೀತಿ ನಿಯಮಗಳಿಗೆ ಅನುಗುಣವಾಗಿ ಚುನಾವಣೆಗಳು ನಡೀಬೇಕು ಅಂತ. ಓಕೆ, ಹಾಗಾದ್ರೆ ಚುನಾವಣಾ ಆಯೋಗ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಚುನಾವಣಾ ಆಯೋಗ ಮಾಡುವಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಅಂದ್ರೆ ಚುನಾವಣೆಗಳನ್ನ ನಡೆಸುತ್ತದೆ. ಯಾವ್ಯಾವ ಚುನಾವಣೆಗಳನ್ನ ನಡೆಸುತ್ತದೆ? ಕೇಂದ್ರದಲ್ಲಾದ್ರೆ ಲೋಕಸಭೆ ಮತ್ತು ರಾಜ್ಯಸಭಾ ಚುನಾವಣೆ ನಡೆಸುತ್ತೆ. ರಾಜ್ಯದಲ್ಲಿ ಬಂದಾಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ ನಡೆಸುತ್ತೆ. ಇವೆರಡರ ಜೊತೆಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿಯ ಚುನಾವಣೆಗಳನ್ನು ಕೂಡ ನಡೆಸುತ್ತದೆ. ಓಕೆ, ಚುನಾವಣಾ ಆಯೋಗ ಯಾವ್ಯಾವ ಚುನಾವಣೆ ನಡೆಸುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಹೀಗೆ 6 ನೆನಪಿಟ್ಟುಕೊಂಡಿರಬೇಕು. ಆ 6 ಚುನಾವಣೆಯನ್ನು ಮುಖ್ಯವಾಗಿ ನಡೆಸುತ್ತದೆ. ಕ್ಲಿಯರ್? ಹಾಗಾದ್ರೆ ಸಂವಿಧಾನ ಇದೆ ಮತ್ತೆ ಆಯೋಗ ಇದೆ, ಇದರ ಮೂಲಕ ಸುಸಂಸ್ಕೃತವಾಗಿರ್ತಕ್ಕಂಥ, ಸುಭದ್ರವಾಗಿರ್ತಕ್ಕಂಥ ಚುನಾವಣೆ ನಡೆಸಲಿಕ್ಕೋಸ್ಕರ ಭಾರತ ಸಂವಿಧಾನದ 324ರಿಂದ 324ನೇ ವಿಧಿಯಿಂದ 329ನೇ ವಿಧಿಯ ತನಕ ಇರುವಂತಹ ಎಲ್ಲಾ ವಿಧಿಗಳು ಭಾರತದ ಚುನಾವಣಾ ಆಯೋಗದ ಕುರಿತು ವಿವರಣೆಯನ್ನು ನೀಡ್ತಾ ಇದೆ. ಹಾಗಾಗಿ ಚುನಾವಣಾ ಆಯೋಗವು ಭಾರತ ಸಂವಿಧಾನದ 324ರಿಂದ 329ನೇ ವಿಧಿಯವರೆಗೆ ಅಸ್ತಿತ್ವದಲ್ಲಿದೆ. ಚುನಾವಣಾ ಆಯೋಗ ರಚನೆ ಆಗಿದೆ. ಚುನಾವಣಾ ಆಯೋಗ ಹೇಗೆ ರಚನೆ ಆಗುತ್ತೆ? ಇದಕ್ಕಿಂತ ಮುಂಚೆ ಏಕಪೀಠದ ಸದಸ್ಯತ್ವ ಇರಬೇಕು ಅಂತಕ್ಕಂಥ ಕೆಲವೊಂದು ಅಭಿಪ್ರಾಯ ಇತ್ತು ಚುನಾವಣಾ ರಚನೆ ಆಗ್ಬೇಕಾದ್ರೆ. ಇಲ್ಲ ಇದು ಹಲವಾರು ರೀತಿಯಲ್ಲಿ ಹಲವಾರು ಜನ ಇರಬೇಕು ಅಂತ ಹೇಳಿದ್ರೆ, ಇಲ್ಲ ಇದಕ್ಕೆ ಒಂದು ತಂಡನೇ ಇರಬೇಕು, ಟೀಮ್ ಇರಬೇಕು, ಟೀಮ್ ವರ್ಕ್ ಮೂಲಕ ಚುನಾವಣಾ ಆಯೋಗ ಮಾಡಬೇಕು ಅಂತಕ್ಕಂಥದ್ದು. ಅವೆಲ್ಲ ಡಿಸ್ಕಷನ್ ಆದ ನಂತರ ಅಂತಿಮವಾಗಿ 1990ಕ್ಕೆ ದಿನೇಶ್ ಗೋಸ್ವಾಮಿ ಅಂತಕ್ಕಂತಹ ತಜ್ಞರ ಪ್ರಕಾರ, ತಜ್ಞರ ಸಮಿತಿಯ ಶಿಫಾರಸಿನ ಮೇರೆಗೆ ಒಬ್ರು ಆಯುಕ್ತರು ಮತ್ತು 2 ಉಪ ಆಯುಕ್ತರು ಇರಬೇಕು, 3 ಪೀಠ ಸದಸ್ಯತ್ವ ಇರಬೇಕು ಅಂತಕ್ಕಂಥದ್ದು. 3 ಜನಗಳನ್ನು ಒಳಗೊಂಡಿರ್ತಕ್ಕಂತಹ ಚುನಾವಣಾ ಆಯೋಗ ಇರಬೇಕು. ಅದರಲ್ಲಿ 3 ಜನ ಇದ್ದಾರೆ. ಅದರೊಳಗೆ ಒಬ್ರು ಮುಖ್ಯ ಆಯುಕ್ತರು, ಚೀಫ್. ಓಕೆ, ಇವರೇ ಚೀಫ್ ಕಮಿಷನರ್ ಇದ್ದಾರೆ. ಇವ್ರ ಕೈ ಕೆಳಗೆ 2 ಉಪ ಆಯುಕ್ತರು ಇರ್ತಾರೆ. ಓಕೆ, ಡೆಪ್ಯೂಟಿ ಆಗಿ ಕೆಲಸವನ್ನು ಮಾಡ್ತಾರೆ. ಇವರು ಒಂದು ವೇಳೆ ಏನಾದ್ರು ಗೈರು ಹಾಜರು ಇದ್ದಾಗ
ಅಥವಾ ದೀರ್ಘಕಾಲಿಕ ಅನಾರೋಗ್ಯದಿಂದ ತುತ್ತಾದಾಗ ಅಥವಾ ದೀರ್ಘಕಾಲಿಕ ಹೊರ ಸಂಚಾರ ಹೊರ ಪ್ರವಾಸವಾಗಿದ್ದಾಗ ಇವರ ಅಧಿಕಾರವನ್ನ ಇವರಲ್ಲಿ ಯಾರು ಒಬ್ಬರು ಸೀನಿಯರ್ಸ್ ನೋಡ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿಯ ಪ್ರಕಾರ 1990ರಲ್ಲಿ ಭಾರತದಲ್ಲಿ ತ್ರಿಪೀಠ ಸದಸ್ಯತ್ವ ಹೊಂದಿರತಕ್ಕಂತಹ ಚುನಾವಣಾ ಆಯೋಗವು ಇರುತ್ತದೆ. ಆ ತ್ರಿಪೀಠದಲ್ಲಿ ಒಬ್ಬರು ಮುಖ್ಯ ಆಯುಕ್ತರಿರ್ತಾರೆ, ಇನ್ನ ಇಬ್ಬರು ಉಪ ಆಯುಕ್ತರಿರ್ತಾರೆ. ಇದನ್ನ ನೀವು ನೆನಪಿಟ್ಕೊಳ್ಳಿ, ಡೆಪ್ಯೂಟಿ ಕಮಿಷನರ್ಸ್ ಇರ್ತಾರೆ. ಹೀಗೆ ಭಾರತದಲ್ಲಿ ಚುನಾವಣಾ ಆಯೋಗ ಇದೆ. ಭಾರತ ಸಂವಿಧಾನದ 324ರಿಂದ 329ನೇ ವಿಧಿಯ ತನಕ. ಕ್ಲಿಯರ್? ಅದಾದ ನಂತರ ಇದು ನಿಮಗೆ ಗೊತ್ತಾಗಿದೆ ಈಗ ಚುನಾವಣಾ ಆಯೋಗ ಯಾಕೆ ಬೇಕಾಗಿದೆ ಅಂತ. ಯಾಕೆ ಅಂತಂದ್ರೆ ಚುನಾವಣಾ ಆಯೋಗ ಇರ್ಲಿಲ್ಲ ಅಕಸ್ಮಾತಾಗಿ ಏನಾಗಿತ್ತು ಪ್ರಾಬ್ಲಮ್ ಅಂತಂದ್ರೆ, ಚುನಾವಣಾ ಆಯೋಗವು ತನ್ನ ಕಾರ್ಯವನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳಿದ್ರೆ ಚುನಾವಣೆಗಳೆಲ್ಲರೂ ಕೂಡ ಬೇಕಾಬಿಟ್ಟಿಗೆ ಆಗ್ತದೆ. ನಾಮಕೆವಾಸ್ತ ಚುನಾವಣೆಗಳಾಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಯಾರು ಶ್ರೀಮಂತ ಇದನೋ ಅವನು ಎಲೆಕ್ಟೆಡ್ ಆಗ್ತಾ ಇದ್ದಾರೆ, ಯಾರು ಪ್ರಭಾವಶಾಲಿಯಾಗಿದನೋ, ಯಾರು ಹೆಚ್ಚು ಖರ್ಚು ಮಾಡ್ತಾರೋ ಅಥವಾ ಯಾರು ರಾಜವಂಶನೋ ಅಥವಾ ಅವರ ಜಾತಿನೋ ಅಥವಾ ಹಿಂಗೆ ಏನಾದ್ರು ಒಂದು ವ್ಯವಸ್ಥೆಗೆ ಕೆಟ್ಟು ಹೋಗ್ತದೆ. ಇಟ್ ಮೀನ್ಸ್ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಆಗಿರ್ತಾ ಇದೆ. ಯಾವಾಗ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಚುನಾವಣಾ ಆಯೋಗ ರಚನೆ ಆಯಿತು, ಅವಾಗ ಒಂದು ಕಂಟ್ರೋಲ್ ಆಗಿರ್ತಕ್ಕಂತಹ ಅಡಿಯಲ್ಲಿ ಚುನಾವಣೆಗಳು ನಡೀಲಿಕ್ಕೆ ಶುರುವಾದವು. ಅದ್ರ ಮೂಲಕ ತೀರ್ಪು ಬಂದ, ಅಂದ್ರೆ ಫಲಿತಾಂಶ ಬಂತು. ಆ ಫಲಿತಾಂಶ ಬಂದಂತ ಸರ್ಕಾರಗಳ ರಚನೆ ಆದವು. ಒಂದು ವೇಳೆ ಚುನಾವಣಾ ಆಯೋಗದ ಎಲ್ಲಾ ಕಾಲಕ್ರಮೇಣವಾಗಿ ಶಾಸನಗಳನ್ನು ಜಾರಿಗೆ ತಂದು, ಸುಧಾರಣೆಗಳನ್ನು ಜಾರಿಗೆ ತಂದು ತನ್ನ ಕಾರ್ಯವನ್ನು ನಿಭಾಯಿಸದೇ ಇದ್ದಿದ್ದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ತುಂಬಾ ಕಷ್ಟ ಆಗ್ತಾ ಇತ್ತು. ಬೇರೆ ಭಾರತ ಅಲ್ಲ, ಎಲ್ಲಾ ರಾಷ್ಟ್ರಗಳಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಓಕೆ, ಗಮನಿಸಲ್ಲ ಭಾರತಕ್ಕೆ ನೋಡ್ಕೊಳ್ತಾರೆ. ಹಾಗಾದ್ರೆ ಚುನಾವಣಾ ಅಧಿಕಾರ ಅಂತಕ್ಕಂಥದ್ದು ಹೇಗೆ ಆಯ್ತು ಅಂತ ಇಲ್ಲಿ ಪೀಠಿಕೆ ಕೇಳಿದ್ವಿ. ಅದಾದ ನಂತರ ಅಧಿಕಾರ ಅವಧಿ. ಓಕೆ, ಅಧಿಕಾರಾವಧಿ ಜನವರಿ 1ನೇ ತಾರೀಕು 1986ರಿಂದ ಓಕೆ ಜನವರಿ 1, 1986ರಿಂದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷ. ಆಡಳಿತದಲ್ಲಿ 6 ವರ್ಷ ಪೂರೈಸಬಹುದು. ಇಲ್ಲಂದ್ರೆ ಅವರಿಗೆ ವಯಸ್ಸು 65 ವರ್ಷ ತುಂಬುವ ತನಕ ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ಎರಡು ಜೊತೆಗೆ ಬರೆದಿದ್ದೀವಿ. ಅಧಿಕಾರಾವಧಿ 6 ವರ್ಷ ಅಥವಾ ಅವರಿಗೆ 65 ವರ್ಷ ತುಂಬುವವರೆಗೆ ಇವೆರಡರಲ್ಲಿ ಯಾವುದು ಮೊದಲು ಜರುಗುತ್ತದೆಯೋ ಅದರ ಆಧಾರದ ಮೇಲೆ ಅವರು ಪದಚ್ಯುತಿಗೊಳ್ತಾರೆ. ಇಟ್ ಮೀನ್ಸ್ ರಿಟೈರ್ಮೆಂಟ್ ಆಗ್ತಾರೆ. ಉದಾಹರಣೆಗೆ ಗಮನಿಸೋಣ. ಉದಾಹರಣೆ ಇದು ಹಿಂಗಿರಲ್ಲ, ಉದಾಹರಣೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ. ಒಬ್ಬ 50 ವರ್ಷ ತುಂಬಿರ್ತಕ್ಕಂತಹ ವಯಸ್ಸು ತುಂಬಿರ್ತಕ್ಕಂತಹ ಒಬ್ಬರು ಯಾರಾದ್ರೂ ಆಯುಕ್ತರಾದ್ರು ಅಂತ ಹೇಳಿದ್ರೆ ಅವರು 6 ವರ್ಷ ತನಕ ತನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಅಧಿಕಾರವನ್ನು ಮಾಡ್ತಾರೆ. 6 ವರ್ಷ ತನಕ ಅವರೇ ಆಯುಕ್ತರಾಗಿ ಆ ಸ್ಥಾನದಲ್ಲಿ ಮುಂದುವರಿತಾರೆ. ಅವರಾಗಿ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಕಸ್ಮಾತ್ ಯಾರೋ ಒಬ್ರು 62 ವರ್ಷದ ವಯಸ್ಸಿನವರು ಇರ್ತಕ್ಕಂಥ ಆಯುಕ್ತರಾಗಿದ್ರು ಅಂತ ಹೇಳಿದ್ರೆ 6 ವರ್ಷ ಬರೋಲ್ಲ. ಅವಾಗ ಎಷ್ಟಾಗುತ್ತೆ? 65 ವರ್ಷ ರಿಟೈರ್ಮೆಂಟ್ ಅಂದ್ರೆ ಕೇವಲ 3 ವರ್ಷ ಮಾತ್ರ ಆಡಳಿತ ಮಾಡ್ತಾರೆ. 3 ವರ್ಷ ಆದ್ಮೇಲೆ ವಯೋಸಹಜವಾಗಿ ಅವರು ನಿವೃತ್ತಿಯನ್ನ ಆಗ್ತಾರೆ. ಹೀಗಾಗಿನೇ ಇವೆರಡರಲ್ಲಿ ಯಾವುದು ಮೊದಲು ಜರುಗುತ್ತದೆಯೋ ಆ ಆಧಾರದ ಮೇಲೆ ಅವರಿಗೆ 6 ವರ್ಷ 65 ವರ್ಷ ಅಧಿಕಾರವನ್ನು ಅವರ ಅಧಿಕಾರ ಸೇರಿದಾಗಿನಿಂದ 6 ವರ್ಷ ಕಂಪ್ಲೀಟ್ ಆದ್ರೆ ಓಕೆ. ಇಲ್ಲ ಅವರಿಗೆ 65 ವರ್ಷ ಅದ್ರೊಳಗೆ ಅಧಿಕಾರ ಅವಧಿಯೊಳಗೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ರಿಟೈರ್ಮೆಂಟ್ ಆಗ್ತಾರೆ, ನಿವೃತ್ತಿ ಆಗ್ತಾರೆ, ಪರಿಸ್ಥಿತಿ ಆಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅಧಿಕಾರಾವಧಿ ಇದೆ. ಪದಚ್ಯುತಿ ಅದನ್ನು ತೆಗೆದು ಹಾಕುವಂತ ಕ್ರಮ ಹೇಗಿದೆ? ಚುನಾವಣಾ ಆಯೋಗದ ಆಯುಕ್ತರನ್ನ ಪದಚ್ಯುತಿಗೊಳಿಸುವುದು ಹೇಗೆ? ಈಗ ಅಧಿಕಾರಾವಧಿ ಗೊತ್ತಾಗಿದೆ, ಪದಚ್ಯುತಿ ಹೇಗೆ ಗೊಳಿಸಬಹುದು ಅಂತಂದ್ರೆ ಭಾರತ ಸಂವಿಧಾನದ 324 ಉಪವಿಧಿ 5ರ ಪ್ರಕಾರ, ಸಂವಿಧಾನದ 324 ಉಪವಿಧಿ 5ರ ಪ್ರಕಾರ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ವಿಧಾನವನ್ನೇ ಇವರಿಗೆ ಅಳವಡಿಸಿಕೊಳ್ಳಲಾಗಿದೆ. ಸುಮ್ಮನೆ ಅಧಿಕಾರದಲ್ಲಿದ್ದಾಗಲೇ ನೀವು ಬಿಟ್ಟು ಹೋಗ್ರಿ ಅಥವಾ ನೀವು ಅವ್ರನ್ನ ತೆಗೆದುಹಾಕುವಂತ ಕ್ರಮ ಇಲ್ಲ. ಇಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿದಲ್ಲ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಅವರನ್ನ ಹೇಗೆ ತೆಗೆದುಹಾಕುವಂತ ಕ್ರಮ ಇದೆಯೋ ಆ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಅನುಸರಿಸಿ ಇವರು ತೆಗಿಬೇಕು. ಅಂದ್ರೆ ಅವರಿಗೆ 14 ದಿನಗಳ ಮುಂಚೆ ನಾವು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಬೇಕು. ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ ನಂತರ ಅವ್ರನ್ನ ತೆಗೆದುಹಾಕುವಂತ ಕ್ರಮಗಳು ವಿಶೇಷವಾಗಿರ್ತಕ್ಕಂಥ ಎಲ್ಲರ ಬಹುಮತದ ಮೇರೆಗೆ ಅದನ್ನ ಅವ್ರನ್ನ ತೆಗೆದುಹಾಕಬಹುದು. ಈ ರೀತಿಯಾಗಿರ್ತಕ್ಕಂಥ ಪ್ರೊಸೀಜರ್ ಮೂಲಕ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ತೆಗೆದುಹಾಕುವಂತ ಕ್ರಮಗಳು ಇದಾವೆ. ಸೊ ನೆನಪಾಗಿದೆ ಅನ್ಕೊಳ್ತೀನಿ. ಪದಚ್ಯುತಿ 2ನೇ ಪ್ರಶ್ನೆ ಕೇಳ್ತಾ ಇದ್ದೀವಿ.
ಈ ರೀತಿಯಾಗಿರ್ತಕ್ಕಂತಹ ಸ್ಪೆಷಲ್ ಆಗಿರ್ತಕ್ಕಂಥ ಅಧಿಕಾರ ಮತ್ತು ಕಾರ್ಯವನ್ನು ಒಳಗೊಂಡಿರ್ತಕ್ಕಂತಹ ಭಾರತ ಚುನಾವಣಾ ಆಯೋಗ ಭಾರತದಲ್ಲಿ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ರಾಷ್ಟ್ರಪತಿ ಮತ್ತೆ ಉಪರಾಷ್ಟ್ರಪತಿ ಈ ರೀತಿ ಆಗಿರ್ತಕ್ಕಂತಹ ವಸ್ತು ಚುನಾವಣೆ ನಡೆಸತಕ್ಕಂಥ ಗುರುತರವಾಗಿರ್ತಕ್ಕಂತಹ ಈ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷದ ಪರವಾಗಿ, ವ್ಯಕ್ತಿಯ ಪರವಾಗಿ, ಸಮುದಾಯದ ಪರವಾಗಿ, ಧರ್ಮದ ಪರವಾಗಿ, ಜಾತಿಯ ಪರವಾಗಿ ಅಥವಾ ಸ್ಥಳದ ಪರವಾಗಿ ಕಾರ್ಯವನ್ನು ಮಾಡುವಂತಿಲ್ಲ. ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಯಾರ ಕಪಿಮುಷ್ಟಿಗೂ, ಯಾರ ಹಂಗಿಗೂ, ಯಾರ ಇನ್ಫ್ಲುಯೆನ್ಸಿಗೆ ಒಳಗಾಗದೆ ತನ್ನ ಕಾರ್ಯವನ್ನ ನೈಜವಾಗಿ ಸ್ವತಂತ್ರವಾಗಿ ಮಾಡುತ್ತಾ ಹೋಗುವಂತದ್ದೇ ಚುನಾವಣಾ ಆಯೋಗದ ಮುಖ್ಯವಾಗಿರ್ತಕ್ಕಂತಹ ಕಾರ್ಯವಾಗಿದೆ. ಈ ರೀತಿಯಾಗಿರ್ತಕ್ಕಂತಹ ಚುನಾವಣಾ ಆಯೋಗ ತನ್ನದೇ ಆಗಿರ್ತಕ್ಕಂತಹ ಗುರುತರವಾಗಿರ್ತಕ್ಕಂತಹ ಅಧಿಕಾರ ಮತ್ತು ಕಾರ್ಯಗಳನ್ನು ಒಳಗೊಂಡಿದೆ. ಸಂವಿಧಾನದ 324 ಉಪವಿಧಿ 1ರ ಪ್ರಕಾರ ಚುನಾವಣಾ ಆಯೋಗವು ತನ್ನದೇ ಆಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂತಹ ಅನೇಕ ಕಾರ್ಯಗಳನ್ನು ಒಳಗೊಂಡಿದೆ. ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಸಾಕಷ್ಟು ಸರಿ ಈ ಪ್ರಶ್ನೆ ರಿಪೀಟ್ ಆಗಿದೆ. 5 ಅಂಕ 10 ಅಂಕ ಪೂರ್ಣ ಪ್ರಶ್ನೆ ಕೇಳಿದ್ರೆ ಚುನಾವಣಾ ಎಂದರೇನು, ಚುನಾವಣಾ ಆಯೋಗದ ಕಾರ್ಯಗಳನ್ನು ಬರೆಯಿರಿ. ಹಾಗಾಗಿ 5 ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೆನಪಿಟ್ಕೊಳ್ಳುವಾಗ ಈ ತನಕ ನಮಗೆ ಚುನಾವಣಾ ಆಯೋಗ ಅಂದ್ರೆ ಚುನಾವಣಾ ಆಯೋಗ ಹೇಗೆಲ್ಲ ತನ್ನ ಕರ್ತವ್ಯ ನಿಭಾಯಿಸಿದೆ ಅಂತಕ್ಕಂಥ ಎಲ್ಲಾ ಮಾಹಿತಿ ಗೊತ್ತಾಗಿದೆ. ಹಾಗಾದ್ರೆ ಚುನಾವಣಾ ಆಯೋಗ ಹೇಗೆ ತನ್ನ ಎಲ್ಲಾ ಕಾರ್ಯಗಳನ್ನು ನಿಭಾಯಿಸ್ತಾ ಇದೆ, ಚುನಾವಣಾ ಆಯೋಗ ಏನೆಲ್ಲ ಕೆಲಸ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನ ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 5 ಅಂಕದ ಪ್ರಶ್ನೆ ಇದು. ಚುನಾವಣಾ ಆಯೋಗವು ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ 224ನೇ ವಿಧಿಯ ಪ್ರಕಾರ ತನ್ನದೇ ಆಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಕಾರ್ಯವನ್ನು ನಿಭಾಯಿಸ್ತಾ ಇದೆ. ಚುನಾವಣಾ ಆಯೋಗ ಇಲ್ಲದೆ ಹೊರತು, ಈಗ ಪ್ರೆಸೆಂಟ್ ಭಾರತದಲ್ಲಿ ಚುನಾವಣಾ ಆಯೋಗ ಇಲ್ಲದೆ ಹೊರತು ಚುನಾವಣೆಗಳು ನಡೆಸಲು ಸಾಧ್ಯವಿಲ್ಲ, ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸಲು ಸಾಧ್ಯವಿಲ್ಲ, ಚುನಾವಣೆಯ ದಿನಾಂಕವನ್ನು ನಿಗದಿಗೊಳಿಸಲು ಸಾಧ್ಯವಿಲ್ಲ, ಪಕ್ಷಗಳಿಗೆ ಚಿಹ್ನೆ ಕೊಡಕ್ ಬರಲ್ಲ. ಎಲ್ಲ ಕೆಲಸಗಳು ಮಾಡ್ತಾ ಇದೆ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಬರುತ್ತೋ ಆ ಅಷ್ಟೂ ಕೆಲಸಗಳನ್ನ ಚುನಾವಣಾ ಆಯೋಗ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗಿರೋದ್ರಿಂದ ಭಾರತದಲ್ಲಿ ಚುನಾವಣಾ ಆಯೋಗವು ಅತ್ಯಂತ ಪ್ರಭಾವಶಾಲಿಯಾಗಿದೆ, ಅತ್ಯಂತ ಶ್ರೇಷ್ಠವಾಗಿದೆ. ಹಾಗಾದ್ರೆ ಚುನಾವಣಾ ಆಯೋಗ ನಿಭಾಯಿಸುವಂತ ಕಾರ್ಯಗಳು ಯಾವುವು ಇದಾವೆ ಅಂತಕ್ಕಂಥ ಒಂದೊಂದಾಗಿ ನಾವು ಸುಲಭವಾಗಿ ನೋಡ್ತಾ ಹೋಗೋಣ. ಪಾಯಿಂಟ್ ನಂಬರ್ 1, ಇದು ನಿಮ್ಮ ಎಕ್ಸಾಮ್ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ತನಕ 1 ಅಂಕ ಮತ್ತು 2 ಅಂಕ ಕೇಳ್ತೀವಿ, ಇದರೆಲ್ಲರಿಗೂ 1 ಅಂಕ 2 ಸಂಬಂಧಪಟ್ಟ ಕೇಳ್ತಾ ಹೋಗ್ತಾರೆ. ಓಕೆ, ಹಾಗಾಗಿ ಈಗ ನೋಡ್ತಾ ಹೋಗೋಣ. ಓಕೆ, ಸುಶೀಲ್ ಚಂದ್ರ ಅಂತಕ್ಕಂಥವ್ರು ಪ್ರೆಸೆಂಟ್ 24ನೇ ಭಾರತದ 24ನೇ ಚುನಾವಣಾ ಆಯುಕ್ತರಾಗಿ ಸುಶೀಲ್ ಚಂದ್ರ ಅಂತಕ್ಕಂಥವ್ರು ಅಧಿಕಾರವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾಲ ಕಾಲಕ್ಕೆ ಚೇಂಜಸ್ ಆಗ್ತಾ ಇರ್ತಾರೆ. ಇವಾಗ ನಾನು ನಿಮಗೆ ಸುಶೀಲ್ ಚಂದ್ರ ಅಂತ ಹೇಳಿರ್ತೇನೆ, ಸುಶೀಲ್ ಚಂದ್ರ ಅವರು ಚುನಾವಣಾ ಆಯೋಗದ ಭಾರತದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತೀನಿ. ನೀವು ಎಕ್ಸಾಮ್ ಬರೀಬೇಕಾದ್ರೆ ಬೇರೆಯವರಾಗಿರ್ತಾರೆ. ಅಕಸ್ಮಾತ್ ಆಗಿ ರಾಜೀನಾಮೆ ಕೊಟ್ಟಿದ್ರು, ವಯೋಸಹಜವಾಗಿ ನಿವೃತ್ತಿ ಆಗಿದ್ರು, ಅಕಸ್ಮಾತ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ರು ಅಂತ ಸಂದರ್ಭದಲ್ಲಿ ಅವರು ಚೇಂಜ್ ಆಗಿರ್ತಾರೆ. ಹಾಗಾಗಿ ಎಕ್ಸಾಮ್ ಮುಗಿಸಿದ್ರೆ ಬರಿಬೇಕಾದ್ರೆ ಯಾವ್ದಿರ್ತದೋ ಈಗ ಪ್ರೆಸೆಂಟ್ ಸುಶೀಲ್ ಚಂದ್ರ ಇದ್ದಾರೆ. ಹಾಗಾಗಿ ಅದನ್ನ ನೆನಪಿಟ್ಕೊಳ್ಳಿ. ಹೀಗೆ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ಗಮನಿಸ್ತಾ ಬಂದಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಾಯಿಂಟ್ ನಂಬರ್ 1, ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ ಮತ್ತು ಅದನ್ನು ಪರಿಷ್ಕರಿಸುವುದು. ಓಕೆ, ನೀವು ಗಮನಿಸಬಹುದು, ನಿಮ್ಮ ಮನೆಯಲ್ಲಿ ಯಾರಾದ್ರೂ ನೀವು ಇದನ್ನ ಗಮನಿಸಿರ್ತೀವಿ. ನಿಮಗೆಲ್ಲರಿಗೂ ಮನೆಗಳಿಗೆ ವೋಟರ್ ಐಡೆಂಟಿ ಕಾರ್ಡ್ ಸಿಕ್ಕಿರುತ್ತೆ. ನಿಮ್ಮ ತಂದೆದು, ತಾಯಿದು, ಅಥವಾ ನಿಮ್ಮ ಅಣ್ಣದು, ಅಥವಾ ನಿಮ್ಮ ಮನೆಗೆ ಸಂಬಂಧಿಕರು ಯಾರಾದ್ರೂ ವೋಟರ್ ಐಡಿ ಕಾರ್ಡ್ ನೀವು ನೋಡಿರ್ತೀವಿ. ಹಾಗಾದ್ರೆ ಆ ವೋಟರ್ ಐಡೆಂಟಿ ಕಾರ್ಡ್ ಯಾರು ಕೊಟ್ಟರು, ಅದು ಹೇಗೆ ತಯಾರಾಯ್ತು, ಅದು ಎಲ್ಲಿಂದ ಬಂತು, ಎಲ್ಲವನ್ನು ನೀಡುವಂಥದ್ದು ಚುನಾವಣಾ ಆಯೋಗ. ಸುಮ್ಮನೆ ನನಗೆ 18 ವರ್ಷ ಪೂರೈಸಿದ್ರಿ, ನಾಳೆ ನನಗೆ ಐಡೆಂಟಿ ಕಾರ್ಡ್ ಬರುತ್ತೆ ಅಂತ ಕಾಯ್ದುಕೊಂಡ್ರೆ ಬರಲ್ಲ. ಅದು ಚುನಾವಣಾ ಆಯೋಗ ಕಾಲ ಕಾಲಕ್ಕೆ ಸಮೀಕ್ಷೆಯನ್ನು ಮಾಡಿ 18 ವರ್ಷ ಪೂರೈಸಿರ್ತಕ್ಕಂತಹ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದ ಅಧಿಕವಾಗಿರ್ತಕ್ಕಂತಹ ಅಧಿಕಾರಿಗಳ ಮೂಲಕ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತೆ. ನಿಮ್ಮ ಮನೆಗೆ ಅಧಿಕಾರಿಗಳು ಬಂದು ನಿಮ್ಮ ಮನೆ 18 ವರ್ಷ ಪೂರೈಸಿರ್ತಕ್ಕಂಥವ್ರು ಯಾರು ಇದ್ದಾರೆ ಅಂತಕ್ಕಂಥ ಪಟ್ಟಿಯನ್ನು ತಗೊಂಡು ಅವರ ವಯಸ್ಸು, ಅವರ ಹೆಸರು, ಅವರ ಭಾವಚಿತ್ರ ಎಲ್ಲವನ್ನು ತಗೊಂಡು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದ ಫಸ್ಟ್ ಕೆಲಸ ಮಾಡುವಂಥದ್ದು. ಮತದಾರರ ಪಟ್ಟಿ ಸಿದ್ಧಪಡಿಸುವುದರ ಜೊತೆಗೆ ಮತ್ತೊಂದು ಕೆಲಸ ಮಾಡ್ತಾರೆ, ಪರಿಷ್ಕರಿಸುವುದು. ಒಂದ್ಸರಿ ಸಿದ್ಧಪಡಿಸಿ ಲೈವ್ ಸಿಸ್ಟಮ್
ಅದೇ ತಿಂಗಳು ಇದು ಮಾಡಲ್ಲ, ಕಾಲಕ್ಕನುಗುಣವಾಗಿ ಅದನ್ನ ಪರಿಷ್ಕರಿಸುತ್ತೆ. ಯಾಕೆ ಪರಿಷ್ಕರಿಸೋದಂದ್ರೆ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಸಾಯ್ತಾ ಇರುತ್ತೆ, ಹೊಸ 15 ವರ್ಷ ಪೂರೈಕೆ ಮಾಡ್ತಾ ಇರ್ತಾರೆ, ಅಥವಾ ಈ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹೋಗಿರ್ತಾರೆ, ಮತ್ತೊಂದು ಊರಿನ ಈ ಕಡೆಗೆ ಬಂದು ನೆಲೆಸಿರ್ತಾರೆ. ಹಾಗಾಗಿನೇ ಅಂತ ಮತದಾರರ ಪಟ್ಟಿಯನ್ನು ತೆಗೆದು ಹಾಕುವಂಥದ್ದು, ಡಿಲೀಟ್ ಮಾಡುವಂಥದ್ದು, ಹೊಸಬರನ್ನ ಸೇರಿಸುವಂಥದ್ದು, ಅಥವಾ ಇರ್ತಕ್ಕಂಥ ವೋಟರ್ ಐಡಿ ಕಾರ್ಡ್ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಅಥವಾ ಅಗತ್ಯವಾಗಿರ್ತಕ್ಕಂಥ ಟ್ರಾನ್ಸ್ಫರ್ ಇಲ್ಲಾಗಿದ್ರೆ ಅದನ್ನು ವಾಪಸ್ ತೆಗೆದುಕೊಂಡು ಹೀಗೆ ಎಲ್ಲಾ ಕಾರ್ಯಗಳನ್ನ ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಬಂದಿರತಕ್ಕಂಥ ವೋಟರ್ ಐಡಿ ಕಾರ್ಡ್ ನಿಮ್ಮ ಪೋಷಕರದೇನಿದೆ ಅದು ಚುನಾವಣಾ ಆಯೋಗದಿಂದ ಬಂದಿರುತ್ತೆ. ಹಾಗಾಗಿ ಅದ್ರ ಮೇಲೆ ಚುನಾವಣಾ ಆಯೋಗ ಭಾರತದ ಚುನಾವಣಾ ಆಯೋಗ ಅಂತ ನಮ್ಮನ್ನು ಮಾಡಿರ್ತದೆ. ಅಂದ್ರೆ ಚುನಾವಣಾ ಆಯೋಗದ ಮೂಲಕ ಅದು ನಿಮ್ಮ ಮನೆಗೆ ಬಂದು ತಲುಪಿರುತ್ತೆ. ಅದ್ರ ಮೂಲಕ ನಾವೆಲ್ಲ ವೋಟ್ ಹಾಕ್ತೀವಿ. ನೀವೆಲ್ಲರೂ ಮುಂದೆ ವೋಟ್ ಹಾಕ್ತೀರಿ. ಅದು ಹೇಗಿರುತ್ತೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತದೆ. ಓಕೆ, ನೋಡ್ಕೊಂಡು ಭಾರತದ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದರ ಜೊತೆಗೆ ಅದನ್ನು ಪರಿಷ್ಕರಿಸುತ್ತದೆ. ಪಾಯಿಂಟ್ ನಂಬರ್ 1 ಒಂದನೇ ಕೆಲಸ. ಪಾಯಿಂಟ್ ನಂಬರ್ 2 ಎರಡನೇ ಕಾರ್ಯ ಏನ್ ಮಾಡುತ್ತೆ? ಎರಡನೇ ಕೆಲಸ ಏನಂದ್ರೆ ಭಾರತ ಚುನಾವಣಾ ಆಯೋಗ ಅವಾಗ ಹೇಳಿದಾರ ಲೋಕಸಭೆ, ರಾಜ್ಯಸಭೆ, ರಾಜ್ಯದೊಳಗೆ ರಾಜ್ಯದ ವಿಧಾನಸಭೆ, ವಿಧಾನ ಪರಿಷತ್ ಮತ್ತು ರಾಷ್ಟ್ರಪತಿ ಮತ್ತೆ ಉಪರಾಷ್ಟ್ರಪತಿ 6 ತೆರನಾಗಿರ್ತಕ್ಕಂಥ ಚುನಾವಣೆಗಳನ್ನು ನಡೆಸುತ್ತೆ. ಓಕೆ, ಇಷ್ಟು ಎಲ್ಲ ಚುನಾವಣೆಗಳನ್ನ ಕೇಂದ್ರದಲ್ಲಾದ್ರೆ ಲೋಕಸಭೆ, ರಾಜ್ಯಸಭೆ, ರಾಜ್ಯದಲ್ಲಾದ್ರೆ ವಿಧಾನಸಭೆ, ವಿಧಾನ ಪರಿಷತ್ ಜೊತೆಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ಮತ್ತೊಂದ್ಸಲ ಕ್ಲಿಯರ್ ಆಗಿ ಹೇಳ್ತೀನಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ 6 ರೀತಿಯಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಚುನಾವಣೆಗಳನ್ನು ನಡೆಸುತ್ತೆ. ಉದಾಹರಣೆಗೆ ನಿಮಗೆ ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ ಭಾರತ ಚುನಾವಣಾ ಆಯೋಗ ಯಾವ್ಯಾವ ಚುನಾವಣೆಗಳನ್ನು ನಡೆಸುತ್ತದೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ 6 ಚುನಾವಣೆ ನಡೆಸುತ್ತೆ. ಅದು ಯಾವ್ದಾದ್ರು 2 ನಿಮಗೆ ಸಿಗುತ್ತೆ. ಓಕೆ, ಹಾಗಾಗಿ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಚುನಾವಣೆ ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮಹಾ ಚುನಾವಣೆ ಆಗಿರ್ತಕ್ಕಂಥ ಲೋಕಸಭಾ ಚುನಾವಣೆ ನಡೆಸುತ್ತೆ, ಪರೋಕ್ಷ ಚುನಾವಣೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಚುನಾವಣೆ ನಡೆಸುತ್ತೆ. ಹೀಗೆ ಕಾಲಕ್ರಮವಾಗಿ ತನ್ನದೇ ಆಗಿರ್ತಕ್ಕಂತಹ ಚುನಾವಣೆಗಳನ್ನು ನಡೆಸುತ್ತೆ. ಓಕೆ, ಇದು 2 ಪಾಯಿಂಟ್ ಕ್ಲಿಯರ್. ಪಾಯಿಂಟ್ ನಂಬರ್ 3 ಮೂರನೇ ಪಾಯಿಂಟ್ ಏನಿದೆ ಅಂದ್ರೆ ಚುನಾವಣಾ ಆಯೋಗವು ಸರ್ಕಾರಕ್ಕೆ ಅಗತ್ಯ ಸಿಬ್ಬಂದಿಗಳ ವರ್ಗಕ್ಕಾಗಿ ಮನವಿ ಮಾಡುತ್ತದೆ, ರಿಕ್ವೆಸ್ಟ್ ಮಾಡುತ್ತೆ. ಉದಾಹರಣೆಗೆ ನೀವು ಚುನಾವಣೆ ನಡೀಬೇಕಾದ್ರೆ ನೋಡ್ಬೇಕು, ಪೊಲೀಸರು ಬಂದಿರ್ತಾರೆ, ಅಲ್ಲಿರ್ತಕ್ಕಂಥ ಟೀಚರ್ಸ್ ಬಂದಿರ್ತಾರೆ, ಮಿಲಿಟರಿ ಸಂಬಂಧಪಟ್ಟಿರ್ತಕ್ಕಂತಹ ಮಿಲಿಟರಿ ಅಧಿಕಾರಿಗಳು ಬಂದಿರ್ತಾರೆ. ನಿಮ್ಮ ಊರಿನಲ್ಲಿ ಗನ್ಗಳನ್ನು ಇಟ್ಕೊಂಡು ಒಂದ್ಸರಿ ಪೆರೇಡ್ ಮಾಡ್ತಾರೆ, ಒಂದ್ ಕಡೆ ಪಥಸಂಚಲನ ಮಾಡ್ತಾ ಹೋಗ್ತಾರೆ. ಸೂಕ್ಷ್ಮವಾಗಿ ಮತಗಟ್ಟೆಗಿದ್ದಾಗ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಒಮ್ಮೆ ಎಲ್ಲರಿಗೂ ಪಥಸಂಚಲನ ಮಾಡ್ತಾರೆ. ಅದಾದ ತರವಾಗಿ ಅಗತ್ಯ ಸಿಬ್ಬಂದಿ ಆಗಿರ್ತಕ್ಕಂಥ ಪೊಲೀಸರು ನೇಮಕಾಗಿರ್ತಾರೆ. ನೀವು ಚುನಾವಣೆ ನಡೆಯಬೇಕಾದ್ರೆ ಗಮನಿಸಬಹುದು, ಅಲ್ಲಿ ಟೀಚರ್ಸ್ಗಳು, ಆಮೇಲೆ ಆ EVM ಮಿಷನ್ ತಗೊಂಡೋಗ್ಬೇಕೋಸ್ಕರ ಜನ, ಆಮೇಲೆ ಬ್ಯಾಲೆಟಿಂಗ್ ಮಿಷನ್ ತಗೊಂಡೋಗ್ಬೇಕು ಜನ, ಎಲ್ಲ ಸಿಬ್ಬಂದಿಗಳು ಇರ್ತಾರೆ. ಜೊತೆಗೆ ಆಯಕ್ಕೆ ಅನುಗುಣವಾಗಿ ಚುನಾವಣಾಧಿಕಾರಿಗಳು, ಪೊಲೀಸರು ಎಲ್ಲರೂ ಅಡ್ಡಾಡ್ತಾ ಇರ್ತಾರೆ. ಈ ಎಲ್ಲಾ ಸಿಬ್ಬಂದಿಗಳನ್ನ ಚುನಾವಣೆಯ ಸಂದರ್ಭದಲ್ಲಿ ವರ್ಗ ಮಾಡಬೇಕು ಅಂತಂದ್ರೆ, ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಸರ್ಕಾರಕ್ಕೆ ಮನೆ ಮಾಡ್ಕೊಳ್ತದೆ. ಉದಾಹರಣೆಗೆ ಕರ್ನಾಟಕದಲ್ಲಿದ್ದಾಗ ಕರ್ನಾಟಕದ MLA ಚುನಾವಣೆ ನಡೆದ, ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಅಂತ ಭಾವಿಸೋಣ. ವಿಧಾನಸಭಾ ಚುನಾವಣೆ ನಡೀಬೇಕಾದ್ರೆ ಸರ್ಕಾರ ಏನ್ ಮಾಡುತ್ತೆ? ಚುನಾವಣಾ ಆಯೋಗ ಸರ್ಕಾರಕ್ಕೆ ಲೆಟರ್ ಬರೀತಿ ಏನಂತ ಹೇಳಿದ್ರೆ, ಇಂತಹ ತಿಂಗಳು ಇಂತಹ ಡೇಟಿಗೆ ಚುನಾವಣೆ ಜರುಗ್ತಾ ಇದ್ದಾವೆ, ಹೀಗಾಗಿ ಅಂತಹ ಸಮಯಕ್ಕೆ ಅಗತ್ಯವಾಗಿರ್ತಕ್ಕಂಥ ರಕ್ಷಕರಾಗಿರ್ತಕ್ಕಂಥ ಸೇವೆಯ ಸೌಲಭ್ಯ ಬೇಕು, ಅಥವಾ ಪೊಲೀಸ್ ವರ್ಗದ ಸೌಲಭ್ಯ ಬೇಕು, ಅಥವಾ ಟೀಚರ್ಸ್ ನಮಗೆ ಬೇಕಾಗಿದೆ. ಈ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನ ಪೂರೈಕೆ ಮಾಡಿಕೊಳ್ಳುತ್ತದೆ. ಹಾಗಾಗಿ ಚುನಾವಣಾ ಆಯೋಗ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದು ಅಗತ್ಯ ಸಿಬ್ಬಂದಿಗಳಿಗೋಸ್ಕರ. ಇದು ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4 ರಾಜಕೀಯ ಪಕ್ಷಗಳಿಗೆ ಚಿಹ್ನೆ ನೀಡುತ್ತದೆ. ಓಕೆ, ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ನೀಡುವಂತದ್ದೇ ಚುನಾವಣಾ ಆಯೋಗ. ಇಲ್ಲ ಅಂತಂದ್ರೆ ನಮಗೆ ಯಾವ ಇಷ್ಟು ಆ ಚಿಹ್ನೆಗಳು ಇಟ್ಕೊಳ್ಳಂಗಿಲ್ಲ. ಆ ಚಿಹ್ನೆಗಳಿಗಿರ್ತಕ್ಕಂತಹ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಕೆಲವೊಂದು ಅಂಶಗಳು ಯಾವಿದ್ದಾವೆ. ಉದಾಹರಣೆಗೆ ನಾನು ಇಂಡಿಯನ್ ಫ್ಲಾಗ್ ಅನ್ನ ನನ್ನ ಪಕ್ಷಕ್ಕೆ ಚುನಾವಣೆ ಇಡ್ತೀನಿ, ನನ್ನ ಪಕ್ಷಕ್ಕೆ ಆ ಒಂದು ಚುನಾವಣೆಯ ಸಂಬಂಧಪಟ್ಟಿರ್ತಕ್ಕಂಥ ಚಿಹ್ನೆಯನ್ನು ನೀಡ್ತೀನಿ ಅಂತಿದ್ರೆ ಅವಕಾಶ ಕೊಡೋದು. ಅಥವಾ ಯಾವ್ದೊಬ್ರು ಗಾಂಧೀಜಿಯವರ ಫೋಟೋ ಇಟ್ಟು ನಾನು ಚುನಾವಣಾ ನನ್ನ ರಾಜಕೀಯ ಪಕ್ಷಕ್ಕೆ ಯಾವ್ದೋ ಮಹತ್ವದ ಚಿತ್ರವನ್ನು ಇಟ್ಕೊಳ್ತೀನಿ ಅನ್ಕೊಡೋದು. ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಬರದಂತಹ ಅಂಶಗಳು ಒಳಗೊಂಡಂತಹ ಮತ್ತೆ ಸಮಾಜದಲ್ಲಿ ಯಾವುದೇ ರೀತಿಯಿಂದ
ಯಾವ ಗೊಂದಲಗಳು ಆಗದಂತಹ ಚಿತ್ರಗಳಿಗೆ ಚಿಹ್ನೆಗಳನ್ನಾಗಿ ಚುನಾವಣಾ ಆಯೋಗವು ಪಕ್ಷಗಳಿಗೆ ಮಾನ್ಯತೆ ನೀಡುತ್ತೆ. ಹಾಗಾಗಿ ನಾನು ಇವತ್ತೇನು ಕಮಲದ ಗುರುತು, ಹಸ್ತದ ಗುರುತು, ತೆನೆ ಹೊತ್ತ ಮಹಿಳೆ ಇವೆಲ್ಲವನ್ನು ಗಮನಿಸಿದ್ರೆ ಇವೆಲ್ಲವೂ ಕೊಟ್ಟಿರೋದು ಯಾವುದರಿಂದ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಪಕ್ಷಗಳಿಗೆ ಚಿಹ್ನೆಗಳನ್ನು ನೀಡುವಂತಹ ಮುಖ್ಯವಾಗಿ ಕಾರ್ಯವನ್ನು ಮಾಡುತ್ತೆ. ಓಕೆ, ಚುನಾವಣಾ ಆಯೋಗ ಕಾರ್ಯಗಳಲ್ಲಿ ಪಾಯಿಂಟ್ ನಂಬರ್ 4 ಗಮನಿಸಿದೆ. ಪಾಯಿಂಟ್ ನಂಬರ್ 5 ನೋಡೋಣ. 5ನೇ ಚುನಾವಣಾ ಆಯೋಗದ ಕಾರ್ಯ ಏನಂತಂದ್ರೆ ಶಾಸನ ಸಭಾ ಸದಸ್ಯರ ಅರ್ಹತೆ ಬಗ್ಗೆ ಅನರ್ಹತೆಯ ಬಗ್ಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ವರದಿಯನ್ನು ಸಲ್ಲಿಸುತ್ತದೆ. ಯಾರಾದರೂ ಶಾಸನ ಸಭಾ ಸದಸ್ಯರು ಅನರ್ಹರಾದ್ರೆ, ಡಿಸ್ಕ್ವಾಲಿಫೈ ಆದ್ರೆ, ಉದಾಹರಣೆಗೆ ತಪ್ಪಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಟ್ಟು ವಿನ್ ಆಗಿದ್ರೆ, ಅಕಸ್ಮಾತ್ ಆಗಿ ಚುನಾವಣೆಯ ಸಂದರ್ಭದಲ್ಲಿ ಏನಾದರೂ ತಮ್ಮ ಎಲ್ಲಾ ಮಾಹಿತಿಗಳನ್ನ ಅರ್ಹತೆಗಳನ್ನ ಮುಚ್ಚಿಟ್ಟು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಕಲಿಯಾಗಿರ್ತಕ್ಕಂಥ ಯಾವುದಾದ್ರೂ ಅಂಶಗಳನ್ನು ಮಾಡಿದ್ರೆ ಅಂತ ಅನರ್ಹವಾಗಿರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಆಯಾ ರಾಜ್ಯದ ರಾಜ್ಯಪಾಲರಿಗೆ ಭಾರತದ ರಾಷ್ಟ್ರಪತಿಗಳಿಗೆ ಸಲಹೆ ನೀಡ್ತಾರೆ. ಉದಾಹರಣೆಗೆ ಲೋಕಸಭಾ ಅಥವಾ ರಾಜ್ಯಸಭಾ ಸದಸ್ಯರು ಏನಾದರೂ ತಮ್ಮ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂತಹ ದಾಖಲಾತಿಗಳಲ್ಲಿ ಅಥವಾ ಯಾವುದಾದ್ರೂ ಸಮಸ್ಯೆಗಳು ಅಥವಾ ಸುಳ್ಳು ಅಥವಾ ನಕಲಿ ಎಂದು ಗೊತ್ತಾದಾಗ ಅವರನ್ನ ತೆರವು ಮಾಡಬೇಕು ಅಂತ ಹೇಳಿ ಚುನಾವಣಾ ಆಯೋಗ ರಾಷ್ಟ್ರಪತಿ ತಿಳಿಸುತ್ತದೆ. ಅದೇ ರೀತಿಯಾಗಿ ರಾಜ್ಯಸಭೆಯಲ್ಲಿ ಬಂದಾಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್, ರಾಜ್ಯದಲ್ಲಿ ಬಂದಾಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಏನಾದ್ರೂ ಇದ್ರೆ ಆ ಅಭ್ಯರ್ಥಿಗಳು ಗೆದ್ದ ನಂತರ ಅವ್ರು ತಪ್ಪಾಗಿರ್ತಕ್ಕಂಥ ಫೇಕ್ ಡಾಕ್ಯುಮೆಂಟ್ ಅಂತ ಗೊತ್ತಾದ ಮೇಲೆ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಇಂತಹ ಡಿಸ್ಕ್ವಾಲಿಫೈ ಆಗಿರ್ತಕ್ಕಂಥ ರಾಜ್ಯದ ರಾಜ್ಯಪಾಲ ತಿಳಿಸ್ತಾರೆ, ಅವರ ಶಾಸನ ಸಭೆಯ ಸದಸ್ಯತ್ವನ ರದ್ದುಗೊಳಿಸ್ತಾರೆ, ಆಮೇಲೆ ಮತ್ತೆ ಪುನಃ ಚುನಾವಣೆ ನಡೆಸ್ತಾರೆ. ಈ ರೀತಿಯಾಗಿ ಶಾಸನ ಸಭಾ ಸದಸ್ಯರ ಅನರ್ಹತೆಯ ಬಗ್ಗೆ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಆಗಾಗ ವರದಿಯನ್ನು ಸಲ್ಲಿಸುವಂತ ಕಾರ್ಯವನ್ನು ಮಾಡ್ತಾರೆ. ಜೊತೆಗೆ ಅಂತ ಅನರ್ಹರಾದ ಹೊಸ ಸರ್ಕಾರ ರಚನೆ ಕೂಡ ಅವಕಾಶ ಕಲ್ಪಿಸಿಕೊಳ್ಳಿಕ್ಕೆ ಅವರು ಬೇಕಾಗುತ್ತೆ. ಹಾಗಾಗಿ ಎಲ್ಲ ವರದಿನ ಕೊಡ್ತಾರೆ. ಕ್ಲಿಯರ್. ನೆಕ್ಸ್ಟ್ 6 ಪಾಯಿಂಟ್. ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಚುನಾವಣಾ ಆಯೋಗದ ಮೇರೆಗೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕೆಲವೊಂದು ಪ್ರಕಟಣೆಗಳನ್ನು ನೀಡುತ್ತದೆ. ಏನು ಪ್ರಕಟಣೆ ಅಂತಂದ್ರೆ ಫಲಿತಾಂಶ ಆದ ನಂತರ ಯಾವ ಪಕ್ಷ ಗೆದ್ದಿದೆ, ಯಾವ್ಯಾವ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅದರ ಅಷ್ಟು ವರದಿಯನ್ನು ಕೊಡುತ್ತೆ. ಇದರ ಮೂಲಕ ಏನಾಗುತ್ತೆ ಅಂದ್ರೆ ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳು ಚುನಾವಣೆಯಲ್ಲಿ ಹೆಚ್ಚು ಬಹುಮತ ಗಳಿಸತಕ್ಕಂಥ ಚುನಾವಣಾ ಪಕ್ಷಕ್ಕೆ ಆಹ್ವಾನ ಮಾಡ್ತಾರೆ, ಸರ್ಕಾರ ರಚನೆ ಮಾಡಬರ್ರಿ ಅಂತ. ಹೆಂಗ ಆಧಾರ ಮಾಡ್ತಾರೆ ಅಂದ್ರೆ ಚುನಾವಣಾ ಆಯೋಗವು ಆ ಶಿಫಾರಸಿನ ಮೇಲೆಗೆ ಬಂದಿರತಕ್ಕಂತಹ ವರದಿಯನ್ನಾಧರಿಸಿ ರಾಷ್ಟ್ರಪತಿಗಳು ಕೇಂದ್ರವನ್ನು ಆಡಳಿತ ಮಾಡತಕ್ಕಂಥ ಕೇಂದ್ರ ಸರ್ಕಾರದ ರಚಕರು ಯಾರಾದ್ರೆ ಬಹು ಪಕ್ಷದಲ್ಲಿ ಯಾರು ಗೆದ್ದಿದ್ರೆ ಅವ್ರನ್ನ ಆಹ್ವಾನ ಮಾಡ್ತಾರೆ. ಹಾಗಾಗಿ ಚುನಾವಣಾ ಆಯೋಗ ಬೇರೆ. ಜೊತೆಗೆ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ರಾಜ್ಯದಲ್ಲಿ ಇರತಕ್ಕಂತಹ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕಟಣೆಗಳನ್ನ ಕೊಡ್ತಾರೆ. ಇದರ ಮೂಲಕ ಆ ವರದಿಯನ್ನ ಆಧರಿಸಿ ರಾಜ್ಯಪಾಲರು ಕರ್ನಾಟಕದಲ್ಲಿ ಯಾವ ಪಕ್ಷ ಬಹುಮತ ಪಡೆದಿದೆ, ಯಾರು ಆಳ್ವಿಕೆ ಮಾಡಬೇಕು ಅಂತಕ್ಕಂಥ ಆಹ್ವಾನ ನೀಡಿದ್ದಾರೆ. ಹೀಗಾಗಿ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಚುನಾವಣಾ ಆಯೋಗದ ವರದಿಯನ್ನು ಕೊಡುವ ಮೂಲಕ ಸರ್ಕಾರ ನಡೆಸುವ ಪ್ರಕಟಣೆಗೆ ಅವಕಾಶವನ್ನು ಕಲ್ಪಿಸುತ್ತದೆ. ಹಾಗಾಗಿ ಚುನಾವಣಾ ಆಯೋಗ ಪಾಯಿಂಟ್ ನಂಬರ್ 7 ಏನೇ ಅಂತ ಚುನಾವಣೆಗಳಿಗೆ ನೀತಿ ಸಂಹಿತೆಯನ್ನು ರೂಪಿಸುತ್ತದೆ. ಚುನಾವಣೆಗಳ ಸಂದರ್ಭದಲ್ಲಿ ಎಲ್ಲರ ಅಕ್ರಮ ದಾಂಧಲೆಗಳು ಅಥವಾ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶಗಳು, ಹಿಂಸಾಚಾರ, ಇನ್ನಿತರ ಯಾವುದಾದ್ರೂ ವ್ಯವಸ್ಥೆಗಳಿದ್ದಾಗ ಚುನಾವಣಾ ಆಯೋಗ ಏನ್ ಮಾಡುತ್ತೆ, ನೀತಿ ಆಯೋಗದ ನೀತಿ ಸಮಿತಿಯನ್ನ ರೂಪಿಸುತ್ತದೆ. ನೀತಿ ಸಮಿತಿ ಯಾಕೆ ಬೇಕು ಅಂತಂದ್ರೆ ಭಾರತದಲ್ಲಿ ನಡೀತಕ್ಕಂತಹ ಚುನಾವಣೆಗಳು ಕರೆಕ್ಟ್ ಆಗಿ ಇಲ್ಲವೋ, ಜೊತೆಗೆ ನೀತಿ ಸಮಿತಿ ಯಾಕೆ ರೂಪಿಸುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ವಿಧದ ಸಮಸ್ಯೆಗಳು ಉಂಟಾದಾಗ ನೀತಿ ಸಮಿತಿಯನ್ನ ಹೊರಡಿಸುತ್ತದೆ. ನೀತಿ ಸಮಿತಿ ಇಲ್ಲ ಅಂತಂದ್ರೆ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ವೀಕ್ಷಕರಿಗೆ ಅಥವಾ ಯಾರಿಗಾದ ಅಡಚಣೆ ಮಾಡಿದ್ರೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಇಷ್ಟು ಪ್ರದೇಶವನ್ನ ಪ್ರವೇಶಿಸಬಾರದು, ಆಕ್ರಮಿಸಬಾರದು, ಚುನಾವಣೆ ಸಂದರ್ಭದಲ್ಲಿ ಯಾರು ಕೂಡ ಪ್ರಚಾರ ಮಾಡುವುದಿಲ್ಲ, ಗುಪ್ತ ಮತದಾನದ ಮೂಲಕ ನಡೀಬೇಕು, ಚುನಾವಣೆ ಇಂಥ ಡೇಟಿಗೆ ಪ್ರಚಾರ ಮುಗಿಬೇಕು, ಎಲ್ಲ ಡೈರೆಕ್ಷನ್ಸ್ ಗಳನ್ನ ನೀಡುತ್ತೆ. ಯಾಕೆಂದ್ರೆ ನೀತಿ ಸಮಿತಿಯನ್ನು ರೂಪಿಸುವುದಕ್ಕೆ ಚುನಾವಣಾ ಆಯೋಗ. ಯಾಕೆ ನೀತಿ ಸಮಿತಿಯನ್ನು ರೂಪಿಸುವುದಂದ್ರೆ ಕೋಡ್ ಆಫ್ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಚುನಾವಣೆಗಳು ಯಾವ ರೀತಿ ಅಕ್ರಮ ಮತ್ತು ದಾಂಧಲೆಗಳು ಆಗಬಾರದು, ಸೂಕ್ಷ್ಮವಾಗಿ ತೀರ್ಮಾನಗಳು ಆಗಬೇಕು ಅನ್ನೋ ನೀತಿ ಸಮಿತಿಯನ್ನ ನೀಡುತ್ತದೆ. ಓಕೆ, ನೆಕ್ಸ್ಟ್
ತೆರವಾದ ಸ್ಥಾನಕ್ಕೆ 6 ತಿಂಗಳೊಳಗಾಗಿ ಚುನಾವಣೆ ನಡೆಸುತ್ತದೆ. ಒಂದು ವೇಳೆ ಏನಾದರೂ ಉದಾಹರಣೆಗೆಲ್ಲ ಕರ್ನಾಟಕದ ದೇಶದಲ್ಲಿ ಲೋಕಸಭಾ ಸದಸ್ಯರ ಸ್ಥಾನಮಾನ ಖಾಲಿಯಾದಾಗ, ಪೂರ್ತಿ ಖಾಲಿ ಆದರೂ ಆಗ್ಬೋದು, ವಿಸರ್ಜಿಸಲ್ಪಟ್ಟಿರಬಹುದು, ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಾನಮಾನ ತೆರವಾದಾಗ ಆ ಸ್ಥಾನವನ್ನು ಖಾಲಿ ಎಂದು ಘೋಷಿಸಿ 6 ತಿಂಗಳೊಳಗಾಗಿ ಚುನಾವಣೆ ನಡೆಸುತ್ತೆ. ಉದಾಹರಣೆಗೆ ಮರಣದಿಂದ ಆದರೂ ಖಾಲಿ ಆಗಿರ್ಬೋದು, ರಾಜೀನಾಮೆಯಿಂದ ಆದರೂ ಖಾಲಿ ಆಗಿರ್ಬೋದು, ಅಥವಾ ಇತರೆ ಕಾರಣಗಳಿಂದ ಆ ಸ್ಥಾನ ತೆರವಾಗಿರಬಹುದು. ಅದು ತೆರವಾಗಿದೆ, ಆ ಸ್ಥಾನ ಖಾಲಿ ಎಂದು ಘೋಷಿಸುವಂತ ಅಧಿಕಾರ ಭಾರತದ ಚುನಾವಣಾ ಆಯೋಗಕ್ಕೆ ಇರುತ್ತದೆ. ಕ್ಲಿಯರ್? ಭಾರತದ ಚುನಾವಣಾ ಆಯೋಗದ ಶಿಫಾರಸಿನ ಆಧಾರದ ಮೇರೆಗೆ, ಉದಾಹರಣೆಗೆ ಯಾವುದೋ ಒಂದು ಸ್ಥಾನಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿ ಕಾರಣಾಂತರಗಳಿಂದ ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಅಥವಾ ಮರಣ ಹೊಂದಿದರೆ ಆ ಸ್ಥಾನವು ಖಾಲಿಯಾಗಿದೆ ಅಂತಕ್ಕಂಥ ಘೋಷಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಚುನಾವಣೆಯನ್ನ ಘೋಷಣೆ ಮಾಡುತ್ತಾರೆ. ಅವಾಗ ಮತ್ತೆ ಅದಕ್ಕೆ ಚುನಾವಣೆಗೆ ನಿಲ್ತಾರೆ, ಅಭ್ಯರ್ಥಿಗಳು ಗೆಲ್ತಾರೆ, ಅದಾದ ನಂತರ ಮತ್ತೆ ಸರ್ಕಾರ ಜಾರಿ ಆಗುತ್ತೆ. ಕ್ಲಿಯರ್? ಹೀಗಾಗಿ ಇದು ತೆರವಾದ ಸ್ಥಾನವನ್ನು ಘೋಷಿಸುವ 6 ತಿಂಗಳೊಳಗಾಗಿ ಚುನಾವಣೆ ನಡೆಸುವಂತ ಕಾರ್ಯವನ್ನ ಮಾಡುತ್ತದೆ. ನೆಕ್ಸ್ಟ್ 6th ಪಾಯಿಂಟ್, ಕೆಲವೊಂದು ಪ್ರದೇಶಗಳಲ್ಲಿ ಹಿಂಸೆ, ಗಲಾಟೆ, ಚುನಾವಣೆಗಳು ನಡೆಯುವಂತಹ ಸಂದರ್ಭದಲ್ಲಿ ಸಿಬ್ಬಂದಿಗಳಿಗೆ ಅಡಚಣೆ ಮಾಡುವಂಥದ್ದು, ಯಾವುದೋ ಒಂದು ದ್ವೇಷವನ್ನು ಸಾಧಿಸುವಂಥದ್ದು, ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆ ನಡೆಸುವಂಥದ್ದು, ಚುನಾವಣಾ ಪತ್ರಗಳನ್ನ ಕಸಿದುಕೊಳ್ಳುವಂಥದ್ದು, ಚುನಾವಣಾ ಡಬ್ಬಗಳನ್ನು ನಾಶ ಮಾಡುವಂಥದ್ದು ಎಲ್ಲವನ್ನು ಮಾಡಿದ್ರೆ ಅಂತಹ ಚುನಾವಣೆಗಳನ್ನು ರದ್ದುಗೊಳಿಸಿ ಅದು ಸಂಪೂರ್ಣವಾಗಿ ನಿಲ್ಲಿಸಿ ಮತ್ತೊಂದು ಸರಿ ಚುನಾವಣೆ ನಡೆಸುತ್ತದೆ. ಚುನಾವಣೆಯನ್ನು ರದ್ದುಗೊಳಿಸುವ ಅಧಿಕಾರ ಭಾರತದಲ್ಲಿ ಚುನಾವಣಾ ಆಯೋಗಕ್ಕಿದೆ. ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಏನಾದರೂ ಹಿಂಸೆಗಳು, ಗಲಾಟೆಗಳು ಅಥವಾ ಇನ್ನಿತರ ಚಟುವಟಿಕೆಗಳು ನಡೆದಾಗ ಆ ಚುನಾವಣೆಯನ್ನು ರದ್ದುಗೊಳಿಸಿ ಮತ್ತೊಮ್ಮೆ ಚುನಾವಣೆಯನ್ನು ನಡೆಸುವಂತಹ ಕಾರ್ಯವನ್ನ ಮಾಡುತ್ತೆ. ಹಾಗಾಗಿ ಚುನಾವಣಾ ಆಯೋಗ ಚುನಾವಣೆಯನ್ನು ರದ್ದು ಮಾಡುತ್ತೆ. ಹಾಗಾಗಿ ನೆನ್ಪಿಟ್ಕೊಂಡ್ರಿ. ಕೊನೆಯದಾಗಿರ್ತಕ್ಕಂಥ ಪಾಯಿಂಟ್, ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಮಯಕ್ಕೆ ನಿಷೇಧಗಳನ್ನು ಹೇರುತ್ತದೆ. ಉದಾಹರಣೆಗೆ, ನಾವು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರ್ತಕ್ಕಂತಹ ಲೆಕ್ಕಪತ್ರದಕ್ಕಿಂತ ಹೆಚ್ಚಿನ ಹಣವನ್ನ ಬಳಸುವಂತಿಲ್ಲ. ಹಣದ ಆಮಿಷವನ್ನ ಸಲ್ಲಿಸಿ ಪ್ರಜೆಗಳನ್ನ ಸೆಳೆದು ನಾನು ಚುನಾವಣೆ ನಡೆಸುವಂತಿಲ್ಲ. ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜಾ ಮಂದಿರಗಳಲ್ಲಿ ಚುನಾವಣಾ ಪ್ರಚಾರವನ್ನು ನಿಷೇಧಿಸಲಾಗಿದೆ. ಶಾಲೆ ಇನ್ನಿತರ ಯಾವುದಾದರೂ ಕಟ್ಟಡಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡುವಂತಿಲ್ಲ. ಹೀಗೆ ಕೆಲವೊಂದು ನಿಬಂಧನೆಗಳಿವೆ. ಅಂತಹ ಪ್ರದೇಶಗಳನ್ನ ನಿಷೇಧಿಸುವಂತಹ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ಒಂದು ವೇಳೆ ಏನಾದರೂ ಈ ಪ್ರದೇಶಗಳನ್ನ ಬಳಸಿಕೊಂಡರೆ ಅಥವಾ ಚುನಾವಣಾ ಆಯೋಗವು ಕೊಟ್ಟಿರ್ತಕ್ಕಂತಹ ಶಿಫಾರಸು ಮತ್ತು ಕಾನೂನುಗಳನ್ನು ಮೀರಿದರೆ ಅವರ ಮೇಲೆ ನ್ಯಾಯಯುತವಾಗಿರ್ತಕ್ಕಂಥ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಅದಕ್ಕೆ ಸಮಂಜಸವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟು ಅವರ ಹೊರನಡಿಬೇಕು. ಒಂದು ವೇಳೆ ಏನಾದರೂ ಅವರು ಮಾಡಿದ ತಪ್ಪು ಎಂದು ಸಾಬೀತಾದರೆ ಅವರ ಸ್ಥಾನಕ್ಕೂ ಕೂಡ ವೃದ್ಧಿ ಬರುವಂತ ಕಾರ್ಯವಾಗುತ್ತೆ. ಹೀಗೆ ಚುನಾವಣಾ ಆಯೋಗ ಈ 10 ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡುತ್ತದೆ. ಇವತ್ತಿನ ತರಗತಿಯಲ್ಲಿ ನಾವು ಕ್ಲಿಯರ್ ಆಗಿ ಚುನಾವಣಾ ಆಯೋಗದ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಚುನಾವಣಾ ಆಯೋಗವು ಭಾರತ ಸಂವಿಧಾನದ 324ನೇ ವಿಧಿಯಿಂದ 329ನೇ ವಿಧಿಯವರೆಗೆ ಅಸ್ತಿತ್ವದಲ್ಲಿದೆ. ಅದಕ್ಕೆ ಹೇಗೆ ರಚನೆ ಆಗಿದೆ, ಅಧಿಕಾರಾವಧಿ ಎಷ್ಟಿದೆ, ಅವರ ಪದಚ್ಯುತಿ ಹೇಗೆ ಬಳಸಬೇಕು, ಎಲ್ಲ ಅಂಶಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಏನಿದ್ದಾವೆ 5 ಅಂತ ಕೆತ್ತಿರುವಂತ ಪ್ರಶ್ನೆ, ಇದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇವಿಷ್ಟು ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿನ PDF ರೂಪದಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಹಾಕ್ತಾ ಇರ್ತೀವಿ. ಅದನ್ನ ನೋಡ್ಕೊಂಡ್ಬಿಟ್ಟು ನೋಟ್ಸ್ ಮಾಡಿದ್ರೆ ಈ ವಸ್ತು ಕ್ಲಾಸಿನ ಮಾಹಿತಿ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದು ಅಂತಂದ್ರೆ ಚುನಾವಣಾ ಆಯೋಗದ ಸುಧಾರಣೆಗಳು ಯಾವ್ಯಾವಿದಾವೆ. ಅದರೊಳಗೆ EPIC ಎಪಿಕ್ ಅಂತಕ್ಕಂಥದ್ದು, EVM ಅಂತಕ್ಕಂಥ 2 ಸುಧಾರಣೆಗಳು ಮುಖ್ಯವಾಗಿರ್ತಕ್ಕಂಥವು. ಅದು ಹೇಗಿದೆ, ಏನು, ಯಾವಾಗ ರಚನೆ ಮಾಡಿದ್ವಿ, ಎಲ್ಲ ವಿಚಾರಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಅದಕ್ಕೆ ನಮಸ್ಕಾರ.